ನಮಸ್ತೆ ವೀಕ್ಷಕರೇ, ಸುಧಾ ರೆಸಿಪೀಸ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು 4 ಥರದ ಚಟ್ನಿ ಪುಡಿಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಊಟದ ಜೊತೆ ಉಪ್ಪಿನಕಾಯಿ ಎಷ್ಟು ಮುಖ್ಯ ಅಷ್ಟೇ ಚಟ್ನಿ ಪುಡಿ ಕೂಡ ಮುಖ್ಯ ಆಗುತ್ತೆ. ಹಾಗಾದರೆ ಇವತ್ತು ಏನೇನು ಚಟ್ನಿ ಪುಡಿ ಮಾಡ್ತೀನಿ ಅಂತ ನೋಡೋಣ. ಮೊದಲಿಗೆ ಶೇಂಗಾ, ನಂತರ ಕೊಬ್ಬರಿ, ಆನಂತರ ಹುರ್ಗಡ್ಲೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಹುಚ್ಚೆಳ್ಳು ಅಂತಲೂ ಕರೀತಾರೆ, ಇಲ್ಲ ಗುರಾಳ್ ಅಂತಲೂ ಕರೀತಾರೆ. ಇವುಗಳಿಂದ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ, ಹಾಗಾದರೆ ಒಂದೊಂದೇ ಮಾಡ್ತಾ ಹೋಗೋಣ. ಮೊದಲಿಗೆ ಒಂದು ಬಾಣಲೆನ ಒಲೆ ಮೇಲಿಟ್ಟು ಶೇಂಗಾ ಹುರ್ಕೊಳ್ಳೋಣ. ಶೇಂಗಾನ ಕೈ ಬಿಡದೆ ಹುರ್ಕೋಬೇಕಾಗುತ್ತೆ. ಶೇಂಗಾ ಹುರಿಬೇಕಾದ್ರೆ ನೀವು ಒತ್ತಬಾರ್ದು, ಆ ರೀತಿ ನೋಡ್ಕೋಬೇಕು. ಈಗ ಇದು ಚೆನ್ನಾಗಿ ಹುರಿದಿದೆ. ಇದು ತಣ್ಣಗಾದ ನಂತರ, ಶೇಂಗಾ ಎಲ್ಲ ತಣ್ಣಗಾದ ನಂತರ ಏನೇನು ಹಾಕ್ಕೋಬೇಕಂತ ನೋಡೋಣ. ಮಿಕ್ಸಿಗೆ ಶೇಂಗಾ ಪುಡಿ ಮಾಡೋದಕ್ಕೆ ಏನೇನು ಬೇಕಂತ ನೋಡೋಣ. ನಾನು ವಿಡಿಯೋಗೋಸ್ಕರ ಸ್ವಲ್ಪ ಮಾಡ್ತಾಯಿದ್ದೀನಿ. ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೂ ಅದೇನು 15 ದಿನದವರೆಗೂ ಹಾಳಾಗಲ್ಲ. ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ. ಈಗ ನಾನು ಒಂದು ಬೌಲಷ್ಟು ಶೇಂಗಾ ತೊಗೊಂಡಿದ್ದೀನಿ, ಸ್ವಲ್ಪ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು ಇವನ್ನ ತೊಗೊಂಡಿದ್ದೀನಿ. ಬೇಕಂದರೆ ಹುಣಸೆಹಣ್ಣು, ಬೆಲ್ಲ ತೊಗೊತಾರೆ. ನಾನು ಇದಕ್ಕೆ ಹಾಕ್ತಾಯಿಲ್ಲ. ಶೇಂಗಾನ ನಿಮಗೆ ಬೇಕಂದರೆ ಸಿಪ್ಪೆ ತೆಗೆದು ಹಾಕ್ಕೋಬೋದು. ಮುದ್ದೆ ಮುದ್ದೆ ಆಗುತ್ತೆ ಅದು, ಹಂಗಾಗಿ ನಾನು ಸಿಪ್ಪೆ ತೆಗಿತಾ ಇಲ್ಲ. ಈಗ ಇವನ್ನೆಲ್ಲ ಜಾರಿಗೆ ಹಾಕ್ಕೊಳ್ಳೋಣ. ಜಾರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಶೇಂಗಾ ಪುಡಿ ರೆಡಿಯಾಗಿದೆ. ಈ ರೀತಿ ತರಿ ಆಗಿರೋದ್ರಿಂದ ರೊಟ್ಟಿ ಜೊತೆ, ಚಪಾತಿ ಜೊತೆ ಸ್ವಲ್ಪ ತುಪ್ಪ ಅಥವಾ ಮೊಸರು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಪುಟಾಣಿ ಅಥವಾ ಹುರಗಡ್ಲೆ ಚಟ್ನಿ ಪುಡಿ ಮಾಡೋದಕ್ಕೆ ಏನೇನು ಬೇಕಂತ ನೋಡೋಣ. ಮೊದಲಿಗೆ ಹುರ್ಗಡ್ಲೆ, ಸ್ವಲ್ಪ ಕೊಬ್ಬರಿ, ಉಪ್ಪು, ಖಾರದ ಪುಡಿ, ಸ್ವಲ್ಪ ಬೆಲ್ಲ, ಕರಿಬೇವು, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು. ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ತೊಗೋಬೇಕಾಗುತ್ತೆ. ಈಗ ನೋಡೋಣ. ಹುರ್ಗಡ್ಲೆನಲ್ಲಿ ಎಣ್ಣೆ ಅಂಶ ಇಲ್ಲದೆ ಇರೋದ್ರಿಂದ ಕೊಬ್ಬರಿ ಜೊತೆಗೆ ನಾನು ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಆಯಿಲ್ ತೊಗೊಳ್ಳಿ, ಇಲ್ಲ ಭಾಳಷ್ಟು ಮಾಡಿ ಇಟ್ಕೊತೀನಿ ಅಂದರೆ ಆಯಿಲ್ ಹಾಕೋಕ್ಕೆ ಹೋಗಬೇಡಿ, ಭಾಳ ದಿನ ಇರೋದಿಲ್ಲ ಅದು. ನೀವು ಸ್ವಲ್ಪ ಮಾಡೋದಾದರೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಕಲರ್ ಚೆನ್ನಾಗಿರುತ್ತೆ ಅಷ್ಟೇ. ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ. ಹುರ್ಗಡ್ಲೆ ಅಥವಾ ಪುಟಾಣಿ ಪುಡಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರ್. ಉಪ್ಪಿಟ್ಟು ಜೊತೆ, ಅನ್ನದ ಜೊತೆ. ಕೊಬ್ಬರಿ ಚಟ್ನಿ ಪುಡಿ ಮಾಡೋದು ಹೇಗಂತ ನೋಡೋಣ. ಮೊದಲಿಗೆ ಸ್ವಲ್ಪ ಕೊಬ್ಬರಿ, ಅಚ್ಕಾರದ ಪುಡಿ, ಉಪ್ಪು, ಸ್ವಲ್ಪ ಬೆಲ್ಲ, ಕರಿಬೇವು, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಇದನ್ನೆಲ್ಲ ಈಗ ಪುಡಿ ಮಾಡೋಣ. ಈಗ ಕೊಬ್ಬರಿ ಪುಡಿ ರೆಡಿಯಾಗಿದೆ. ನೆಕ್ಸ್ಟ್ ಈಗ ಹುಚ್ಚೆಳ್ಳು ಮತ್ತು ಗುರಾಳ್ ಪುಡಿ ಮಾಡೋಣ. ಈಗ
ಗುರಾಳೆಲ್ಲ ಹುರ್ಕೋಬೇಕಾಗುತ್ತೆ. ಹುಚ್ಚೆಳ್ಳು ಪುಡಿ ಅಥವಾ ಗುರಾಳ್ ಪುಡಿ ಮಾಡೋದಕ್ಕೆ ಮೊದಲಿಗೆ ಗುರಾಳ್ ತೊಗೊಳ್ಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರ ಅದನ್ನು ತೊಗೋಬೇಕು. ಉಪ್ಪು, ಖಾರದ ಪುಡಿ, ಬೆಲ್ಲ, ಜೀರಿಗೆ, ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಕರಿಬೇವು. ಈಗ ಹುಚ್ಚೆಳ್ಳು ಪುಡಿ ರೆಡಿಯಾಗಿದೆ. ನೋಡಿದ್ರಲ್ವಾ ಪುಡಿ ಮಾಡೋದು ಹೇಗೆ ಅಂತ.